ಹೇ ಎವ್ರಿವನ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೈನ್. ಇವತ್ತು ಊರಿಗೆ ಬಂದಿದ್ದೆ. ಬಂದ ತಕ್ಷಣ ಎಲ್ಲಿರ್ಬೇಕಂತ ಕೇಳ್ಬಿಟ್ಟು ನಾವು ಅಪ್ಪನ ಜೊತೆ ತೋಟಕ್ಕೆ ಹೋಗ್ತಾ ಇದ್ದೀನಿ, ಎಳ್ನೀರು ಕೊಯ್ಕೊಂಬರೋಕ್ಕೆ ಅಂದ್ಬಿಟ್ಟು. ಇದು ನಮ್ಮ ತೋಟ. ಹಂಗೆ ಮಾವಿನ ಮರದಲ್ಲಿ ಒಂದೆರಡು ಮೂರು ಮಾವಿನ ಹಣ್ಣು ಕೊಯ್ತೀನಿ ಅಂತ ಅಪ್ಪಾಜಿ ಒಂದು ಹಣ್ಣಾಗಿತ್ತು ಆ್ಯಕ್ಚುಲಿ, ಅದಕ್ಕೆ ಕೊಯ್ಯಕ್ಕೆ ಬಂತು. ಆ್ಯಕ್ಚುಲಿ ಆಲ್ರೆಡಿ ಮಾವಿನ ಹಣ್ಣನ್ನು ಕೊಟ್ಬಿಟ್ಟಿದ್ವಿ ಒಂದು 5,000 7,000 ಹಂಗೆ, ಟೋಟಲ್ 4 ಮರಗಳು ಸೇರಿಬಿಟ್ಟು. ಸೊ ಅವ್ರು ಕೊಯ್ಕೊಂಬಿಟ್ಟು ಹಂಗೆ ನಮಗೆ 1,000 ಆ ಥರ ಕೊಟ್ಟು ಹೋಗ್ತಾರೆ ನಮಗೆ ಮನೇಲಿ ತಿನ್ನಕ್ಕೆ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಮಾವಿನ ಹಣ್ಣು ಅಪ್ಪ ಕೊಯ್ದಿದ್ದು. ಮರದಲ್ಲೇ ಹಣ್ಣಾಗಿತ್ತು ಆ್ಯಕ್ಚುಲಿ ಅದು. ಹಂಗೆ ಅದ್ರ ಜೊತೆ ಒಂದೆರಡು ಕೊಯ್ತು, ಬಟ್ ಅವು ಕಾಯಿ ಅದನ್ನ ಹಾಗೆ ಇಟ್ಟು ಒಂದು 2 to 3 days ಅದನ್ನು ಹಣ್ಣಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿಬಿಟ್ಟಿದೆ ಅಂದ್ಬಿಟ್ಟು ಮರ ಮಾವಿನ ಹಣ್ಣು. ಈ ಸರ್ತಿ ಮಳೆ ಬಂದರೆ ಇನ್ನೂ ಸಖತ್ತಾಗಿ ಬಿಟ್ಟಿರೋದು ಜಾಸ್ತಿ, ಬಟ್ ಓಕೆ ಪರವಾಗಿಲ್ಲ. ಲಾಸ್ಟ್ ಟೈಮ್ ಹೋಲ್ಸ್ಕೊಂಡ್ರೆ ಅದು ಚೆನ್ನಾಗೇ ಬಿಟ್ಟಿದೆ. ಹಾಗೆ ಒಂದು ಹಕ್ಕಿ ಕಡ್ದಿದ್ರದ್ದು ಬಿದ್ದಿತ್ತು, ಅದನ್ನು ನಾವು ಅಪ್ಪ ಕೊಡ್ತು, ತಿನ್ಕೊಂಬಿಡು ಅಷ್ಟು ಆರಿಕೆ ಕೊಯ್ದು ಎಸ್ದುಬಿಟ್ಟು ಅಂತಂತ. ಊರಲ್ಲಿ ಈ ಥರ ಎಳ್ನೀರಿರ್ಬೋದು, ಹಲಸಿನ ಹಣ್ಣು, ಆಮೇಲೆ ಮಾವಿನ ಹಣ್ಣು ಎಲ್ಲ ಲೈಕ್ ನಮ್ಮ ತೋಟದಲ್ಲೇ ಬೆಳೆದು ನಾವೇ ತಿನ್ನೋದ್ರಿಂದ ಈ ಬೆಂಗಳೂರುಗಳಲ್ಲೆಲ್ಲ ದುಡ್ಡು ಕೊಟ್ಟು ತಿನ್ಬೇಕಂತಂದ್ರೆ ಒಂಥರ ಬೇಜಾರಾಗುತ್ತೆ. ಎಸ್ಪೆಷಲಿ ಎಳ್ನೀರಂತೂ 60 rupees 70 rupees ಹೋಗುತ್ತೆ ಸಮ್ಮರ್ ಬಂದುಬಿಟ್ರೆ. ಸೊ ಹಂಗೆ ಬರಬೇಕಾದ್ರೆ ನಮ್ಮ ತೋಟದಲ್ಲಿ ಒಂದು 3 months ಆಯಿತು ಆಲ್ರೆಡಿ ಕಾಯಿ ಕೆಡವಿ ಸಿಗೋದೇ ಕಷ್ಟ ಹಳ್ಳಿಗಳಲ್ಲಂತೂ. ಇತ್ತೀಚೆಗೆ ಫಸ್ಟಿಗೆಲ್ಲ ಸಿಗೋರು. ಸೊ ಕಾಯಿನ ಹಾಗೆ ಬದಿಗೆ ಎಸ್ತಿ ಮುಂದೆ ಹಾಗೆ ಹೋದೆ. ಇದು ಇನ್ನೊಂದು ಮರ ಆ್ಯಕ್ಚುಲಿ, ಇದ್ರಲ್ಲಿ ಜಾಸ್ತಿ ಬಿಟ್ಟಿದೆ ಆ್ಯಕ್ಚುಲಿ ಚೆನ್ನಾಗಿ. ಈ ಮರದಲ್ಲಿ ಹಣ್ಣು ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಹಾಗೆ ಮುಂದಕ್ಕೆ ಹೋಗಿ ನಾವಪ್ಪ ಆಲ್ರೆಡಿ ಮುಂದೆ ಹೋಗಿತ್ತು ಎಳ್ನೀರು ಕೆಡವಕ್ಕೆ ಅಂತಂದ್ಬಿಟ್ಟು. ಅವಾಗೆಲ್ಲ ತೆಂಗಿನಕಾಯಿ ಎಲ್ಲ ಅಪ್ಪಾಜಿಯವರೇ ಕೆಡವರಂತೆ, ಬಟ್ ಇವಾಗಷ್ಟೇ ಕೂಲಿಯವರು, ಬಿಕಾಸ್ ಅವ್ರ ಕೈಲಿ ಆಗಲ್ಲ ಅಂದ್ಬಿಟ್ಟು. ಬಿಕಾಸ್ ಅವಾಗ ಕೆಡವಬೇಕಾದ್ರೆ ಮೈ ಮೇಲೆಲ್ಲ ತೆಂಗಿನಕಾಯಿಗಳೆಲ್ಲ ಬಿಡಿಸ್ಕೊಂಡು ಹೇಟ್ ಮಾಡಿಕೊಂಡು, ಸೊ ಅದಾದಮೇಲೆ ಸುಮ್ಮನೆ ಜಾಸ್ತಿ ಏಟಾಗುತ್ತೆ ಅಂತಂದ್ಬಿಟ್ಟು ಇವಾಗೆಲ್ಲ ಕೆಲಸದವ್ರನ್ನ ಕರೀತಾರೆ. 3 ತಿಂಗಳು 4 ತಿಂಗಳಾದ್ರೂ ಅವ್ರು ವೆಯ್ಟ್ ಮಾಡ್ತಾರೆ ಕೆಡವೋರಿಗೋಸ್ಕರನೇ, ಅವರೇ ಹೋಗಿ ಏನು ಕೆಡವಲ್ಲ. ಬಟ್ ಇವಾಗ ಎಳ್ನೀರು ನನಗೆ ಬೇಕಂದಾಗ ಅಪ್ಪಾಜಿನೇ ಬಂದು ಈ ಥರ ಕೆಡುತ್ತೆ, ಚಿಕ್ಕ ಮರದ್ವ ಹಂಗಾಗಿ. ಸೊ 4 ಎಳ್ನೀರನ್ನ ಕೊಯ್ಕೊಂಡು ಸೀದಾ ಮನೆಗೆ ಹೋದ್ವಿ. ಹಾಗೆ ಹೋಗ್ಬೇಕಾದ್ರೆ ಮೊದಲು ಅಳಿಸಿನ ಹಣ್ಣಾಗಿತ್ತು. ನಾನು ಬರಬೇಕಾದ್ರೆ ಕೇಳಿದೆ ನಾವು ಅಪ್ಪಾಜಿನ, ಚೀಲ ತೊಗೊಂಡೋಗೋಣ, ಕೈಯಲ್ಲಿ ಇಟ್ಕೊಂಬರೋಕ್ಕಾಗಲ್ಲ ಎಳ್ನೀರೆಲ್ಲ ಅಂತಂದ್ಬಿಟ್ಟು. ಪರವಾಗಿಲ್ಲ ಬಾ, ನೆಸೆಸಿಟಿ ಇಲ್ಲ ಅಂತಂತು. ಬಟ್ ಬಂದಮೇಲೆ ಅಳಿಸಿನ ಹಣ್ಣು ಕೂಡ ಕೊಯ್ತು ನಾವು ಅಪ್ಪಾಜಿ. ನೋಡಿ ಅಂದರೆ ಹಣ್ಣಾಗಿಲ್ಲ, ಲೈಕ್ ಮನೆಗೆ ಕೊಯ್ಕೊಂಡು ತೊಗೊಂಡೋಗಿ 1 ದಿನ 2 ದಿನ ಆದಮೇಲೆ ಹಣ್ಣಾಗುತ್ತೆ. ಒಂದು ನಮ್ಮ ಅಕ್ಕಂಗೆ ಊರಿಗೆ ಕೊಟ್ಟು ಕಳಿಸಿದ್ವಿ, ಇನ್ನೊಂದು ನಾನು ಮನೇಲಿ ಇದ್ದಾಗಲೇ ಕಟ್ ಮಾಡಿಬಿಟ್ಟು ತಿಂದ್ವಿ. ಅದು ಪೂರ್ತಿ ಇರುವೆ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಅಲ್ಲೇ ಬಿಟ್ಟು ರಿಟರ್ನ್ ಮನೆಗೆ ಬಂದ್ವಿ. ಆಮೇಲೆ ಇನ್ನೊಂದ್ಸತಿ ಹೋಗಿ ಅಪ್ಪಾಜಿ ತೊಗೊಂಬಂತು ಈವ್ನಿಂಗು, ಇರುವೆ ಎಲ್ಲ ಸ್ವಲ್ಪ ಹೋದ್ಮೇಲೆ. ಇಲ್ಲಿ ನೋಡಿ ನಮ್ಮ ಮನೆ ಬೇಕು ಹೆಂಗೆ ಮಲಗಿದೆ ಅಂತಂದ್ಬಿಟ್ಟು. ಸೊ ವಾಪಸ್ ಬಂದು ಎಳ್ನೀರು ಲೈಕ್ ಒಂದೇ ದಿನ ಅಷ್ಟು ಕುಡಿಯೋಕ್ಕಾಗಲ್ಲ. ಸೊ ತಣ್ಣೀರು ಒಳಗಡೆ ಹಾಕಿಟ್ರೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ತಣ್ಣೀರೊಳಗಡೆ ಎಳ್ನೀರನ್ನ ಹಾಕ್ಬಿಟ್ಟು ಹಂಗೆ ಮಾವಿನ ಹಣ್ಣು ತೊಳ್ಕೊಂಡು ಒಂದು ಹಣ್ಣಾಗಿದ್ದನ್ನ ಕೊಯ್ಕೊಂಡು ತಿಂದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಮಾವಿನ ಹಣ್ಣು ಸೂಪರಾಗಿತ್ತು ಮಾತ್ರ, ಟೇಸ್ಟು ಕೂಡ, ಬಿಕಾಸ್ ಮರದಲ್ಲೇ ಹಣ್ಣಾಗಿತ್ತಲ್ಲ ಹಾಗಾಗಿ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅಪ್ಪಾಜಿ ಹತ್ರ ಎಳ್ನೀರು ತುತ್ತಿಕ್ಕಿಸ್ಕೊಂಡು ಎಳ್ನೀರು ಕುಡ್ದು ಹೋಗಿ ತಾಚಿ ಮಾಡಿದೆ. ಇಷ್ಟೇ ಇವತ್ತಿನ ವಿಡಿಯೋ. ಟಾಟಾ, ಬಾಯ್ ಬಾಯ್. ಐಲ್ ಸಿ ಯು ಗೈಸ್ ಇನ್ ಕಮಿಂಗ್ ವಿಡಿಯೋಸ್. ವಿಡಿಯೋ ಇಷ್ಟ ಆಗಿದೆ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್. ಇದೇ ಥರ ವೀಡಿಯೋಸ್ಗಾಗಿ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಈವನ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ ಫಾರ್ ಮೋರ್ ಸಚ್ ವೀಡಿಯೋಸ್.